ನಮಸ್ಕಾರ ನ್ಯೂಸ್ 18 ಡಿಜಿಟಲ್ಗೆ ಸ್ವಾಗತ. ನಾನು ಚೈತ್ರ ಹರೀಶ್. ಸಿನಿಮಾ ಪ್ರಿಯರಿಗೆ ಒಂದು ದೊಡ್ಡ ಸಿಹಿ ಸುದ್ದಿ ಸಿಕ್ಕಿದೆ. ಕರ್ನಾಟಕ ಸರ್ಕಾರವು ರಾಜ್ಯದಾದ್ಯಂತ ಎಲ್ಲಾ ಚಿತ್ರಮಂದಿರಗಳು ಮತ್ತು ಮಲ್ಟಿಪ್ಲೆಕ್ಸ್ಗಳಲ್ಲಿ ಸಿನಿಮಾ ಟಿಕೆಟ್ ದರವನ್ನ ಗರಿಷ್ಠ 200 ರೂಪಾಯಿಗೆ ನಿಗದಿಪಡಿಸಿದೆ. ಇನ್ನು ಮುಂದೆ ದುಬಾರಿ ಟಿಕೆಟ್ಗಳ ಚಿಂತೆ ಇಲ್ಲ. ಕರ್ನಾಟಕ ಸರ್ಕಾರದ ಈ ಆದೇಶವು ಸಿಂಗಲ್ ಸ್ಕ್ರೀನ್ ಥಿಯೇಟರ್ಗಳಿಂದ ಹಿಡಿದು ಐಷಾರಾಮಿ ಮಲ್ಟಿಪ್ಲೆಕ್ಸ್ಗಳವರೆಗೂ ಎಲ್ಲದಕ್ಕೂ ಕೂಡ ಅನ್ವಯ ಆಗುತ್ತೆ. ಕನ್ನಡ, ಹಿಂದಿ, ತೆಲುಗು, ತಮಿಳು, ಇಂಗ್ಲಿಷ್ ಮತ್ತು ಡಬ್ಬಿಂಗ್ ಚಿತ್ರಗಳಿಗೆ ಈ ಏಕರೂಪದ ದರ ಜಾರಿಯಲ್ಲಿರುತ್ತೆ. ಇನ್ನು 2D, 3D, ಐಮ್ಯಾಕ್ಸ್ ನಂತಹ ಯಾವುದೇ ಫಾರ್ಮೆಟ್ ಆಗಿರಲಿ ಟಿಕೆಟ್ ದರ 200 ರೂಪಾಯಿಗಿಂತ ಜಾಸ್ತಿ ಆಗೋ ಆಗಿಲ್ಲ. ಹಿಂದೆ ಮಲ್ಟಿಪ್ಲೆಕ್ಸ್ನಲ್ಲಿ ಒಂದು ಟಿಕೆಟ್ಗೆ 400 ರಿಂದ 500 ರೂಪಾಯಿ ಖರ್ಚಾಗ್ತಾ ಇತ್ತು. ಈಗ 200 ರೂಪಾಯಿ ಒಳಗೇನೆ ಎಲ್ಲಾ ಸಿನಿಮಾಗಳನ್ನ ಆರಾಮಾಗಿ ನೋಡಬಹುದಾಗಿದೆ. ಇನ್ನು ಕುಟುಂಬದೊಂದಿಗೆ ಸಿನಿಮಾಗೆ ಬಂದಾಗ ಟಿಕೆಟ್ಗೆ ಒಟ್ಟಿಗೆ 2000 ರಿಂದ 3000 ರೂಪಾಯಿ ಖರ್ಚಾಗ್ತಾ ಇತ್ತು. ಈಗ ಈ ಆದೇಶದಿಂದ ಎಲ್ಲರಿಗೂ ಕೂಡ ಒಂದೇ ದರ. ಇದು ತುಂಬಾ ಒಳ್ಳೆ ಕ್ರಮವಾಗಿದ್ದು ಸರ್ಕಾರದ ನಿರ್ಧಾರಕ್ಕೆ ಪ್ರಶಂಸೆ ವ್ಯಕ್ತವಾಗ್ತಾ ಇದೆ. ಈ ಹಿಂದೆ ಮಲ್ಟಿಪ್ಲೆಕ್ಸ್ಗಳಲ್ಲಿ ಟಿಕೆಟ್ ದರ 300 ರಿಂದ 600 ರೂಪಾಯಿವರೆಗೂ ಕೂಡ ಇತ್ತು. ಯಾವಾಗ ಅಂದ್ರೆ ವಿಶೇಷವಾಗಿ 3D ಮತ್ತೆ ಐಮ್ಯಾಕ್ಸ್ ಚಿತ್ರಗಳಿಗೆ. ಆದ್ರೆ ಈಗ ಕರ್ನಾಟಕ ಸರ್ಕಾರದ ಈ ಆದೇಶದಿಂದ ಎಲ್ಲಾ ಚಿತ್ರಮಂದಿರಗಳಲ್ಲಿ ಟಿಕೆಟ್ ದರ 200 ರೂಪಾಯಿಗಳಿಗೆ ಸೀಮಿತ ಆಗಿದೆ. ಇದರೊಂದಿಗೆ ಎಂಟರ್ಟೈನ್ಮೆಂಟ್ ಟ್ಯಾಕ್ಸ್ ಕೂಡ ಈ ದರದಲ್ಲೇ ಸೇರಿರುತ್ತೆ. ಇದರಿಂದಾಗಿ ಗ್ರಾಹಕರಿಗೆ ಯಾವುದೇ ರೀತಿಯ ಹೆಚ್ಚುವರಿ ಶುಲ್ಕದ ಚಿಂತೆ ಕೂಡ ಇರೋದಿಲ್ಲ. ಸರ್ಕಾರದ ಈ ಆದೇಶದಿಂದ ಜನರು ಹೆಚ್ಚಿನ ಸಂಖ್ಯೆಯಲ್ಲಿ ಥಿಯೇಟರ್ಗೆ ಬರ್ತಾರೆ. ಆದರೆ ಕಡಿಮೆ ದರದಿಂದ ಥಿಯೇಟರ್ ಆದಾಯದ ಮೇಲೆ ಸ್ವಲ್ಪ ಪರಿಣಾಮ ಬೀರಬಹುದು. ಆದರೆ ಜನರಿಗೆ ಸಿನಿಮಾ ಸುಲಭವಾಗಿ ಲಭ್ಯವಾಗುತ್ತೆ. ಇನ್ನು ಕರ್ನಾಟಕ ಸರ್ಕಾರವು ಈ ಕ್ರಮವನ್ನ ಕರಡು ಅಧಿಸೂಚನೆಯಾಗಿ ಜಾರಿಗೊಳಿಸಿದ್ದು ಎಲ್ಲಾ ಚಿತ್ರಮಂದಿರಗಳು ಮತ್ತು ಮಲ್ಟಿಪ್ಲೆಕ್ಸ್ಗಳಿಗೆ ಈ ದರವನ್ನ ಕಡ್ಡಾಯವಾಗಿ ಪಾಲಿಸುವಂತೆ ಸೂಚನೆಯನ್ನ ಕೂಡ ನೀಡಿದೆ. ಈ ಆದೇಶವು ಸಿನಿಮಾ ಉದ್ಯಮಕ್ಕೆ ಹೊಸ ಚೈತನ್ಯವನ್ನ ತರಲಿದೆ ಅಂತ ಸರ್ಕಾರ ಭಾವಿಸಿದೆ. ಈ ನಿಯಮ ಎಲ್ಲಾ ರೀತಿಯ ಚಿತ್ರಮಂದಿರಗಳಿಗೆ, ಎಲ್ಲಾ ಭಾಷೆಯ ಚಿತ್ರಗಳಿಗೆ ಮತ್ತು ಎಲ್ಲಾ ಫಾರ್ಮೆಟ್ಗಳಿಗೆ ಅನ್ವಯ ಆಗುತ್ತೆ. ಈ ಆದೇಶದಿಂದ ಕರ್ನಾಟಕದ ಸಿನಿಮಾ ರಸಿಕರಿಗೆ ದೊಡ್ಡ ಉಡುಗೊರೆಯಾಗಿದೆ. ಇನ್ನು ಕುಟುಂಬದೊಂದಿಗೆ ಸ್ನೇಹಿತರ ಜೊತೆಗೆ ಸಿನಿಮಾ ಆನಂದಿಸಲು ಇನ್ನು ಯಾವುದೇ ರೀತಿಯ ಆರ್ಥಿಕ ಒತ್ತಡ ಕೂಡ ಇರೋದಿಲ್ಲ. ರಾಜ್ಯದಾದ್ಯಂತ ಈ ನಿಯಮ ಜಾರಿಗೆ ಬಂದಿದ್ದು ಸಿನಿಮಾ ಎಲ್ಲರಿಗೂ ಕೂಡ ಕೈಗೆಟುಕುವ ಮನರಂಜನೆಯಾಗಲಿದೆ.